ಎಲ್ಲರಿಗೂ ಈ ದಿವಸ ಈ ಪ್ರೆಸ್ ಮೀಟ್ ಮಾಡೋ ಕಾರಣ ಏನಂತಂದರೆ, ನಮ್ಮ ತಾಲೂಕಿನ ಶಾಸಕರಾದಂಥ ಶ್ರೀಮಾನ್ ಟಿ ಬಿ ಜಯಚಂದ್ರ ಸಾಹೇಬ್ರವರಿಗೆ ಮೊದಲನೇ ಕಂತಿನಲ್ಲಿ ಅವರಿಗೆ ಕ್ಯಾಬಿನೆಟ್ಟಲ್ಲಿ ಯಾವುದೇ ಮಂತ್ರಿ ಸ್ಥಾನನ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ತಾರೀಕು 23/12/2025 ಕುಂಚಿಟಿಗರ ಹಾಸ್ಟೆಲ್ನ ಒಂದು ಸಂಯೋಜನೆಯೊಂದಿಗೆ ನಮ್ಮ ಕ್ಷೇತ್ರದ ಎಲ್ಲ ಜನರು ಸೇರಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು ಜಯಚಂದ್ರ ಅವ್ರಿಗೆ ಈ ಬಾರಿ ಆದರೂ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದು ಎಲ್ಲ ಜನತೆಯ ಅಭಿಲಾಷೆ ಆಗಿದೆ. ಆದ್ದರಿಂದ ತಾರೀಕು 23/12/25 ಸಾಯಂಕಾಲ 5 ಗಂಟೆಗೆ ಶಿರಾ ನಗರದಲ್ಲಿ ಪಂಜಿನ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಜಯಚಂದ್ರ ಅವ್ರಿಗೆ ಯಾಕೆ ಮಂತ್ರಿ ಸ್ಥಾನನ ಕೊಡಬೇಕು ಅಂತಂತಂದರೆ, ನಮ್ಮ ತಾಲೂಕು ಬರಡು ಭೂಮಿ. ಅವರು ನಮ್ಮ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ತಾಲೂಕು ಒಂದು ಬರಡು ಭೂಮಿಯಾಗಿತ್ತು. ಅವರು ಶಿರಾ ತಾಲೂಕಿಗೆ MLA ಆದಮೇಲೆ ಹೇಮಾವತಿ ನೀರನ್ನು ಹರಿಸಿ ಕಳ್ಳಂಬಳ್ಳೆ ಕೆರೆ ತುಂಬಿಸಿದ್ದಾರೆ, ಮತ್ತು ಶಿರಾ ಕೆರೆಗೆ ತುಂಬಿಸಿದ್ದಾರೆ, ಮತ್ತು ಮೊದಲೂರು ಕೆರೆಯನ್ನು ಸಹ ತುಂಬಿಸಿ ಸುಮಾರು ಹುಲಿಕುಂಟೆ ಹೋಬಳಿ ಹಾಗೂ ಕಸ್ಬಾ ಹೋಬಳಿಯ ಸುಮಾರು ಗ್ರಾಮಗಳಿಗೆ ಹಾಗೂ ಮಡಕಶಿರಾ ತಾಲೂಕಿನ ಕೆಲವು ಗ್ರಾಮಗಳಿಗೆ ಹಾಗೂ ಪಾವಗಡ ತಾಲೂಕಿನ ಕೆಲವು ಗ್ರಾಮಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗೋ ರೀತಿಯಲ್ಲಿ ಅವರು ಮೊದಲೂರು ಕೆರೆಗೆ ನೀರು ಕೊಟ್ಟಿರೋದ್ರಿಂದ ಅದು ಸಾಧ್ಯವಾಗಿದೆ. ಆದ್ದರಿಂದ ಇವತ್ತು ಆ ನೀರೇನಾದರೂ ಬರದೇ ಇದ್ದಿದ್ರೆ ಖಂಡಿತವಾಗೂ ಜನ ಕುಡಿಯೋಕ್ಕೂ ಸಹ ನೀರು ಪರದಾಡಬೇಕಾಯಿತು, ಹಾಗೂ ಪಶು ಪಕ್ಷಿಗಳಿಗೂ ಸಹ ಪ್ರಾಣಿಗಳಿಗೂ ಸಹ ನೀರು ಕುಡಿಯೋಕ್ಕೆ ಇರಲಿಲ್ಲ, ಅಂಥ ಪರಿಸ್ಥಿತಿ ಬಂದೋಗೋದು. ಆದ್ದರಿಂದ ಅವರು ನೀರಾವರಿಯ ಬಗ್ಗೆ ಬಹಳ ದೂರಾಲೋಚನೆ ಮಾಡಿ ನಮ್ಮ ಶಿರಾ ತಾಲೂಕಿಗೆ ಹೇಮಾವತಿ ನೀರನ್ನು ತಂದಿದ್ದಾರೆ. ಹಾಗೂ ಅದರ ಜೊತೆಗೆ ಅಪ್ಪರ್ ಭದ್ರಾ ಆಗಲಿ, ಎತ್ತಿನಹೊಳೆ ಆಗಲಿ, ಈ ಎಲ್ಲ ಪ್ರಾಜೆಕ್ಟ್ಗಳಿಗೆ ಮುಖ್ಯ ರೂವಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಹಾಗೂ ಅಪ್ಪರ್ ಭದ್ರಾ, ಹೇಮಾವತಿ ಹಾಗೂ ಎತ್ತಿನಹೊಳೆ ನೀರನ್ನು ನಮ್ಮ ತಾಲೂಕಿಗೆ ತರಕ್ಕೆ ಶತಪ್ರಯತ್ನ ಮಾಡಿ ಅದನ್ನೆಲ್ಲ ಹೋರಾಡಿ ಒಂದು ಘಟ್ಟವನ್ನು ತಲುಪಿಸಿದ್ದಾರೆ. ಆದ್ದರಿಂದ ಅವ್ರಿಗೆ ನಾವು ಈಗ ಮಂತ್ರಿಗಿರಿ ಕೊಡೋದ್ರಿಂದ ಅವ್ರಿಗೆ ಹೆಚ್ಚಿನ ಶಕ್ತಿ ಬರುತ್ತೆ, ಹಾಗೂ ಅವ್ರಿಗೆ ಕೆಲಸ ಮಾಡೋಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ. ಹಾಗೂ ತುಂಬ ಅನುಭವಿ, ತುಂಬ ದೂರದೃಷ್ಟಿ ಉಳ್ಳಂಥ ರಾಜಕಾರಣಿ. ಆದ್ದರಿಂದ ಹಿಂದೆ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಕಾನೂನು ಸಚಿವರಾಗಿ ತುಂಬ ಒಳ್ಳೆಯ ಹೆಸರನ್ನು ತಗೊಂಡಿದ್ರು. ಆದ್ದರಿಂದ ದಯವಿಟ್ಟು ತಮ್ಮ ತಾಲೂಕಿನ ಪರವಾಗಿ ನಾನು ವಿನಂತಿಸ್ಕೊಳ್ಳೋದಿಷ್ಟೇ, ಎಲ್ಲರೂ ಆ ದಿವಸ ಆ ಒಂದು ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ನಮ್ಮ ಜಯಚಂದ್ರ ಅವರಿಗೆ ಶಕ್ತಿ ತುಂಬಲು ಮಿನಿಸ್ಟ್ರಿಗಿರಿಯನ್ನು ಕೊಡಬೇಕು ಅಂತಂದು ನಾವೆಲ್ಲ ಒತ್ತಾಯ ಮಾಡೋಣ. ಅವ್ರಿಗೆ ಸಿಕ್ಕಿದರೆ ಮಂತ್ರಿಗಿರಿ ಸಿಕ್ಕಿದರೆ ಖಂಡಿತವಾಗೂ ನಮ್ಮ ತಾಲೂಕಲ್ಲ, ನಮ್ಮ ರಾಜ್ಯ ಕೂಡ ಉದ್ಧಾರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅವರು ಅಂಥ ಕೆಲಸಗಾರರು, ದೂರದೃಷ್ಟಿ ಉಳ್ಳವರು, ಹಾಗೂ ಅವರಿಗೆ ನೀರಾವರಿ ಅಂತಂದರೆ ತುಂಬ ಆಸಕ್ತಿ ಇರೋದ್ರಿಂದ ಹೆಚ್ಚಿನ ನಮ್ಮ ತಾಲೂಕಿಗೆ ನೀರಿನ ಸವಲತ್ತು ಮಾಡಿಕೊಡೋಕ್ಕೆ ಒಂದು ಶಕ್ತಿ ಬರುತ್ತೆ ಅಂತಂದ ಈ ಸಂದರ್ಭದಲ್ಲಿ ಹೇಳ್ತಾನೆ ನಮ್ಮ ಎಲ್ಲ ತಾಲೂಕಿನ ಜನರು ಮತ್ತೊಮ್ಮೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಆ ದಿನ ಆ ಒಂದು ಪಂಜಿನ ಮೆರವಣಿಗೆಯಲ್ಲಿ ಸಾಯಂಕಾಲ 5 ಗಂಟೆಗೆ ಭಾಗವಹಿಸಿ ಅವರಿಗೆ ಒಂದು ಶಕ್ತಿ ತುಂಬಬೇಕು ಅಂತಂದು ನಾನು ಈ ಸಂದರ್ಭದಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಶಿರಾ ತಾಲೂಕಿನ ಕುಂಚಿಟಿಗರ ಸಂಘ ಹಾಗೂ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ
ಸಹಯೋಗದಲ್ಲಿ ಒಂದು ಪಂಜಿನ ಪ್ರತಿಭಟನಾ ಮೆರವಣಿಗೆಯನ್ನು ದಿನಾಂಕ 23/12/2025 ಮಂಗಳವಾರದಂದು ಒಂದು ನಮ್ಮ ಈ ಬರದ ನಾಡಿನ ಭಗೀರಥ ಶ್ರೀಯುತ TB ಜಯಚಂದ್ರ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಅವತ್ತು ಪಂಜಿನ ಮೆರವಣಿಗೆ ಇರುತ್ತೆ. ಹಾಗಾಗಿ ಈ ತಾಲೂಕಿನ ಜನತೆ ಹೆಚ್ಚೆಚ್ಚಾಗಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಎಲ್ಲರೂ ಭಾಗವಹಿಸಿ ಈ ಪಂಜಿನ ಮೆರವಣಿಗೆಯನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಮೊದಲು ಮನವಿ ಮಾಡ್ತೀನಿ. ಜಯಚಂದ್ರ ಸಾಹೇಬರಿಗೆ ಯಾಕೆ ಮಿನಿಸ್ಟ್ರಿಗಿರಿ ಕೊಡಬೇಕು ಅಂದರೆ ಸರಿಸುಮಾರು 1978ರಲ್ಲಿ ಮೊದಲನೇ ಸಲ ಅವರು MLA ಆಗ್ತಾರೆ. ಸತತ 50 ವರ್ಷಗಳ ಕಾಲ ಒಂದೇ ಪಕ್ಷದಲ್ಲಿ, ಅದು ಯಾವುದೇ ಪಕ್ಷ ಬದಲಾವಣೆ ಮಾಡ್ದಂಗೆ ಒಂದೇ ಪಕ್ಷದಲ್ಲಿ 50 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ದುಡಿದಿರ್ತಾರೆ. ಹಾಗೆ SM ಕೃಷ್ಣ ಅವರ ಒಂದು ಸರ್ಕಾರದಲ್ಲಿ ಅವರು ಒಂದು ಜಲನೀತಿ ತಂದಿದ್ದು ಇಡೀ ರಾಜ್ಯದಲ್ಲಿ ನಮ್ಮ ಜಯಚಂದ್ರ ಸಾಹೇಬ್ರು ಒಬ್ರೇನೆ. ನೀರಾವರಿ ಅಂದ್ರೆ ಜಯಚಂದ್ರ ಅಂದ್ರೆ ನೀರಾವರಿ. ಇಂಥ ಒಬ್ಬ ಅತ್ಯುನ್ನತ ಒಬ್ಬ ವ್ಯಕ್ತಿಗೆ ಇವತ್ತು ಸಚಿವ ಸ್ಥಾನ ನೀಡೋದು ಬಹಳ ಬೇಸರ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರನ್ನೆಲ್ಲೋ ಒಂದ್ ಕಡೆಗೆ ಅವ್ರ ಅನುಭವ ಬಳಸ್ಕೊಳ್ತಾ ಇಲ್ಲ ಅನ್ನೋದು ನಮ್ಗೆಲ್ಲರಿಗೂ ನೋವಾಗಿದೆ. ಏಕೆಂದ್ರೆ ಲಾಸ್ಟ್ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸರಿಸುಮಾರು 22 ಉಪಸಮಿತಿಗಳಿಗೆ ಅಧ್ಯಕ್ಷರಾಗಿದ್ರು, 10 ಸಮಿತಿಗಳಿಗೆ ಉಪಾಧ್ಯಕ್ಷರಾಗಿದ್ರು ಅವರು. ಹಾಗೆ ಮೂರು ಖಾತೆಯನ್ನ ಆ ಟೈಮಲ್ಲಿ ನಿಭಾಯಿಸಿದ್ರು. ಅಂತ ವ್ಯಕ್ತಿಗೆ ಮೊದಲನೇ ಹಂತದಲ್ಲಾದ್ರೂ ಕೊಡ್ಲಿಲ್ಲ, ಈ 2ನೇ ಹಂತದಲ್ಲಾದ್ರೂ ಕೊಟ್ಟು ಅವರ ಅನುಭವವನ್ನು ಇಡೀ ರಾಜ್ಯದ 10 ಜಿಲ್ಲೆಗಳಲ್ಲಿ ಇವತ್ತು ಅವರ ಅಭಿಮಾನಿಗಳಿದ್ದಾರೆ. ಹಾಗೆ ಅವರ ಒಂದು ಏನು ಫ್ಯಾನ್ಸ್ ಇದ್ದಾರೆ ಅವರೆಲ್ಲನ ಬೀದಿಗಿಳಿಯಕ್ಕೆ ಮುಂಚೆ ಇವರು ನಮಗೆ ನಮ್ಮ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಏಕೆಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಅವರು ಕೇಳಿ ಪಡೆದವರಲ್ಲ. ನಾವೇ ಈಗ ತಿಳ್ಕೊಂಡು, ಯಾಕೆಂದ್ರೆ ಅವರು ನಮ್ಮ ಸಚಿವರಾದ್ರೆ ನಮ್ಮ ತಾಲ್ಲೂಕಿನ ಇವತ್ತು ಈ ಮಟ್ಟಕ್ಕೆ ಬರದ ನಾಡಿನ ಒಂದು ಅಭಿವೃದ್ಧಿ ಪಡಿಸೋರೆ. ನಮ್ಗೆ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ತಾಲ್ಲೂಕು ಅಭಿವೃದ್ಧಿ ಆಗ್ತೈತೆ. ಅವರು ಯಾವುದೇ ಜಾತಿ ಇಲ್ಲ, ಅವ್ರಿಗೆ ಇದಿಲ್ಲ, ಆ ಥರ ಮನುಷ್ಯ ಬಹಳ ಸಜ್ಜನ ರಾಜಕಾರಣಿ. ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನ ನೀಡುವಂತೆ ಇವತ್ತು ಜಾತ್ಯತೀತ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಈ ಪಂಜಿನ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಎಲ್ಲ ಬಾಂಧವರಿಗೆ, ರೈತ ಬಾಂಧವರಿಗೆ, ಎಲ್ಲ ಮಹಿಳಾ ಮಣಿಗಳಿಗೆ, ಎಲ್ಲ ಸಮುದಾಯದ ಮುಖಂಡರಿಗೂ ಮನವಿ ಮಾಡ್ತೀನಿ. ದಯವಿಟ್ಟು ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಸಿ ನಮ್ಮ ಸಾಹೇಬರು ಮಂತ್ರಿ ಆಗಲಿ ಎಂದು ದೇವರಲ್ಲಿ ಬೇಡ್ಕೊಳ್ತೀನಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.